ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ದಿಗೇನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಉತ್ಸವ ಮತ್ತು ಕೆಂಡಾರ್ಚನೆ ಕಾರ್ಯಕ್ರಮವು ಮಂಗಳವಾರ ಗ್ರಾಮದ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ದಿಗೇನಹಳ್ಳಿ ಗ್ರಾಮದ ಪ್ರಮುಖ ದೇಗುಲಗಳು ಇವಾಗಿದ್ದು, ಪ್ರತಿದಿನವೂ ಈ ದೇಗುಲಗಳಲ್ಲಿ ವಿಶೇಷವಾದ ಪೂಜೆ ಸಹ ನಡೀತದೆ ಮತ್ತು ಪ್ರತಿ ವರ್ಷವೂ ರಾಮನವಮಿಯ ನಂತರ ದೇಗುಲದಲ್ಲಿ ಪೂಜೆ ಮತ್ತು ಕೆಂಡಾರ್ಚನೆಯ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಬರ್ತಾ ಇದೆ. ಈ ಕೆಂಡಾರ್ಚನೆ ಕಾರ್ಯಕ್ರಮದಲ್ಲಿ ಗ್ರಾಮದ ಯಾರೊಬ್ಬರೂ ಬೇರೆ ಊರುಗಳಿಗೆ ಹೋಗದೆ ದೇವರ ಸೇವಾ ಕಾರ್ಯವನ್ನು ಸ್ವ ಇಚ್ಛೆಯಿಂದ ಮಾಡ್ತಾರೆ. ಹಾಗೆ ಮತ್ತು ಸಾಕಷ್ಟು ಜನರು ಈ ಗ್ರಾಮಕ್ಕೆ ಬಂದು ದೇವರ ದರ್ಶನವನ್ನು ಪಡಿತಾರೆ. ಗ್ರಾಮದ ವತಿಯಿಂದ ಆಚರಿಸುವಂಥ ಈ ಕಾರ್ಯಕ್ರಮವು ಇಡೀ ಗ್ರಾಮಸ್ಥರು ಸೇರಿ ಆಚರಣೆ ಮಾಡ್ತಿದ್ದು, ಬಸವೇಶ್ವರ ದೇವರ ಮುಂಭಾಗದಲ್ಲಿ ಕೆಂಡವನ್ನು ಹಾಕುವ ಮೂಲಕ ದೇವರನ್ನು ಹೊತ್ತವರು ಕೆಂಡವನ್ನು ತುಳಿಯುವುದು ಸಾಂಪ್ರದಾಯಿಕವಾಗಿ ಈ ನಡೆದು ಬಂದಿದೆ. ಕೆಂಡಾರ್ಚನೆಯ ಅಂಗವಾಗಿ ಶ್ರೀ ಲಕ್ಷ್ಮೀ ನರಸಿಂಹದೇವರು ಮತ್ತು ಬಸವೇಶ್ವರ ದೇವರನ್ನು ಒಳೆಯ ಪೂಜೆಗೆ ತೆಗೆದುಕೊಂಡೋಗಿ ವಾದ್ಯ ಮೇಳಗಳೊಂದಿಗೆ ಮತ್ತು ವೀರಗಾಸೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು. ಈ ಸಂದರ್ಭದಲ್ಲಿ ಮಹಿಳೆಯರು ವಿಶೇಷವಾಗಿ ಹಣ್ಣುಕಾಯಿ ನೈವೇದ್ಯವನ್ನು ಮಾಡಿಸ್ತಾರೆ. ಹಾಗೆಯೇ ಕೆಂಡಾರ್ಚನೆಯ ನಂತರ ದೇಗುಲದ ಆವರಣದಲ್ಲಿ ಬಂದಂಥ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದ್ದು, ಬಂದಂತಹ ಭಕ್ತಾದಿಗಳು ದಾಸೋಹವನ್ನು ಸಹ ಸವಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇಲ್ಲಿ ನೆರೆದಿರುವಂತಹ ಆತ್ಮೀಯ ಚರಣ ಬಂಧುಗಳೇ, ಪ್ರತಿ ಶನಿವಾರದ ದಿವಸ ಹನುಮಂತ ದೇವರ ಗುಡಿಗೆ ಏಕೆ ಹೋಗಬೇಕೆಂಬ ಖಡ್ಗ ಪ್ರವಚನವನ್ನು ವಿತರಿಸುತ್ತಿದ್ದೇನೆ. ದೇವ, ಒಂದಾನೊಂದು ದಿವಸ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಲೋಕದಲ್ಲಿ ಸಂಚರಿಸುತ್ತಿರಲು ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮುದ್ದು ಮಾರುತಿಯು ಆದಂತಹ ಸೀತಾದೇವಿಯನ್ನ ಕರೆತರುವ ಸಲುವಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತುಕೊಂಡು ಸೇತುವೆ ಕಾರ್ಯದಲ್ಲಿ ತೊಡಗಿರಲು ನೋಡಿದಂತಹ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಕೂಡಲೇ ಶನಿದೇವರ ಬಳಿಗೆ ಓಡಿ ಹೋಗಿ, ಶನಿದೇವನೇ, ನೀನು ದೇವ ಮಾನವರಾದಿಯಾಗಿ ಎಲ್ಲರನ್ನೂ ಕಾಡಿರುವೆ, ಆದರೆ ಭೂಲೋಕದಲ್ಲಿ ಶ್ರೀರಾಮನ ಭಕ್ತನಾದಂತಹ ಮುದ್ದು ಮಾರುತಿಯ ಒಬ್ಬನನ್ನು ಬಿಟ್ಟಿರುವೆಯಲ್ಲ, ಅವನನ್ನು ಏಕೆ ಕಾಡಲಿಲ್ಲ ಎಂದು ಕೇಳಲು ಆಗ ಶನಿದೇವನು ಹೇಳುತ್ತಿದ್ದಾನೆ, ತ್ರಿಲೋಕದಿಂದ
ನಾನು ಈಗಲೇ ಹೋಗಿ ಅವನನ್ನು ಪರಿಪರಿಯಾಗಿ ಕಾಡಿಸಿ ಪೀಡಿಸಿ ಬರುತ್ತೇನೆಂದು ವೇಗದಲ್ಲಿ ಬರುತ್ತಿದ್ದಾನೆ.